ಫ್ರೆಂಡ್ಸ್, ನಿಮಗೋಸ್ಕರ ಸ್ಪೆಷಲ್ ಆಗಿರುವಂತ ಅನ್ಬಾಕ್ಸಿಂಗ್ ತಗೊಂಡ್ಬಂದಿದ್ವಿ. ಇದು ಸ್ಪೆಷಲಿ ಇನ್ವಿಟೇಷನ್ ಇದೆ. ಇದು ಫೋನ್ OPPO F21 Pro ಮತ್ತು OPPO Enco L2 Pro. ಸೊ ಖಂಡಿತ ಫುಲ್ ಆನ್ ಎಕ್ಸೈಟ್ಮೆಂಟ್ ಅಲ್ಲಿ ಮೂರನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಮೊದಲಾಗಿ ತುಂಬಾ ದೊಡ್ಡದಾಗಿರುವಂತ ಆರೆಂಜ್ ಕಲರ್ ಬಾಕ್ಸ್ ನೋಡ್ತಾ ಇದ್ವಿ. ಬಾರ್ ಏನೋ ಕೊಟ್ಟವ್ರೆ. ಈಗ ಇದೇನ್ ಗುರು? ಸೊ ಏನೆಲ್ಲ ಕುಡ್ದು ಮಜಾ ಮಾಡ್ರಿ, ಲವ್ ಎಲ್ಲ ಮಾಡಕ್ ಹೋಗ್ಬಿಡಿ, ಲವ್ ಲೆಟರ್ ಎಲ್ಲ ಏನೇನೋ ಕೊಟ್ಟವ್ರೆ. ಯಸ್, ಇದೇನ್ ಬ್ರೋ ಮೆಟರ್ಸ್ ಎಲ್ಲ ಕೊಟ್ಟವ್ರೆ. ಸೊ ಸ್ಟೇನ್ಲೆಸ್ ಸ್ಟೀಲ್ ಓಪನರ್ ಇದೆ. ಕಾಕ್ಟೇಲ್ ಮಿಕ್ಸರ್ ಎಲ್ಲ ಇದೆ ಗುರು. ಕಪ್, ಶೇಕ್, ಮ್ಯಾಕ್ಸ್, ಐಸ್ ಹಾಕಕ್ ಕೂಡ ಕೊಟ್ಟವ್ರೆ. ಬಟ್ ನಾನು ಇದರಲ್ಲಿ ಕಾಕ್ಟೇಲ್ ಎಲ್ಲ ಮಿಕ್ಸ್ ಮಾಡಲ್ಲ ಗುರು. ಏನಿದ್ರು ಲಿಂಬೆ ಹಣ್ಣಿನ ರಸ ಅಟ್ಟು ಐಸ್ ಒಂದಿಗೆ ಕುಡಿ ಅಂದ್ರೆ ಕುಡಿಬಹುದು ಅಷ್ಟೇ. ನಿಜವಾಗ್ಲೂ ಮನ್ಸಿಗೆ ಬೇಜಾರಾಯ್ತು. ಯೂಸ್ ಆಗುವಂತದ್ದು ಕೊಡಿ, ನಾವ್ ಯಾವ ಕಾಕ್ಟೇಲ್ ಮಾಡೋಣ ಗುರು. ಮೊದಲನೇದಾಗಿ ವೈಟ್ ಕಲರ್ ಬಾಕ್ಸ್ ನೋಡ್ಕೋಬಹುದು. OPPO Enco ಅಂತ ಇದೆ, L2 Pro ಅಂತ ನೋಡ್ತಾ ಇದ್ವಿ. ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಜೊತೆಗೆ MRP 5,000 ರೂಪಾಯಿ ಇದೆ. ಬಟ್ ಇದು ಕೇವಲ 3,500 ರೂಪಾಯಿಗೆ ಲಾಂಚ್ ಆಗಿದೆ. ಓಪನ್ ಮಾಡಿದ ತಕ್ಷಣ ನೋಡ್ಬೋದು ನಮ್ಮ ಮೇನ್ ಡಿವೈಸ್. ಓಹೋ, ಕ್ರೇಜಿ ಆಗಿದೆ ಗುರು. ನೋಡಕ್ ತುಂಬಾ ಪ್ರೀಮಿಯಂ ಮತ್ತು ಲೈಟ್ ವೇಟ್ ಇದೆ. ವೈಟ್ ಒಳಗಡೆ ಇಯರ್ಬಡ್ಸ್ ಕೂಡ ಸಖತ್ ಆಗಿದೆ ಗುರು. ಅದಕ್ಕೆ ಇದನ್ನ ಪಕ್ಕ ಕಡೆನ ಇದನ್ನ ಬಿಟ್ರೆ ಬಾಕ್ಸ್ ಒಳಗಡೆ ಮತ್ತೊಂದು ಚಿಕ್ಕ ಬಾಕ್ಸ್. ಯೂಸರ್ ಮ್ಯಾನ್ಯಲ್ ಕೇಬಲ್ ಕೊಟ್ಟಿದ್ದಾರೆ ಗುರು. Type-C ಕೇಬಲ್ ಕೂಡ ಇದೆ. ಎಕ್ಸ್ಟ್ರಾ ಏರ್ ಟಿಪ್ಸ್ಗಳಿದೆ. ಸದ್ಯಕ್ಕೆ ಈ ಎಲ್ಲ ಅಸೆಸರಿನ ಸ್ವಲ್ಪ ಸೈಡಿಗೆ ಇಟ್ಟು, ಕಿವಿ ಇದು ತುಂಬಾ ಗಟ್ಟಿಯಾಗಿ ತುಂಬಾ ಕಂಫರ್ಟೇಬಲ್ ಆಗಿ ಕೂಡತ್ತೆ. ಮತ್ತೆ ಹಾಕೊಂಡ ತಕ್ಷಣ ಹೊರಗಡೆಯಿಂದ ನಾಯ್ಸ್ ಕಂಪ್ಲೀಟ್ ಕಮ್ಮಿ ಆಗುತ್ತೆ. ಇದು ತುಂಬಾ ಇನ್ಸ್ಟೆಂಟ್ ಆಗಿ ಕನೆಕ್ಟ್ ಆಗುತ್ತೆ. ಮತ್ತೆ ಇದ್ರಂತ ಸೌಂಡ್ ಕ್ವಾಲಿಟಿ ನಿಜವಾಗ್ಲೂ ನಂಗೆ ತುಂಬಾ ಅಂದ್ರೆ ತುಂಬಾ ಇಂಪ್ರೆಸಿವ್ ಅಂತ ಅನಿಸ್ತು. ಟೈಟೇನಿಯಂನ 12.4 mm ಡ್ರೈವರ್ಸ್ಗಳಿದೆ. ಇದ್ರಂತ ಬೇಸ್ ಮತ್ತೆ ಕ್ಲಾರಿಟಿ ಏನಿದೆ ಇದು ಸಖತ್ ಆಗಿದೆ ಅಂತ ಹಾಕೋಬಹುದು. ಇಷ್ಟಲ್ಲೇ ಬ್ಲೂಟೂತ್ 5.2 ಒಂದಿಗೆ IPX54 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ಅಂತ ನೋಡ್ತಾ ಇದ್ವಿ. 28 ಗಂಟೆಗಳ ಕಾಲ ಬ್ಯಾಕಪ್ ಸಿಗತ್ತೆ ಅಂತ ಹೇಳುತ್ತೆ. ಬಟ್ ಅಷ್ಟೊಂದು ಬ್ಯಾಕಪ್ ಸಿಗಲ್ಲ. ಸ್ಟಿಲ್ ನಾನು ಇದನ್ನ ಹೆವಿಯಾಗಿ 4 days ಇಂದ ಯೂಸ್ ಮಾಡ್ತಿದ್ದೀನಿ. ಇನ್ನು ಬ್ಯಾಟ್ರಿ ಒಂದ್ಸರ್ತಿ ಕೂಡ ಚಾರ್ಜ್ ಹಾಕಿಲ್ಲ. ಸೊ ಖಂಡಿತ 3,500 ರೂಪಾಯಿಗೆ ಒಂದು ಬೆಸ್ಟ್ ಆಪ್ಷನ್ ಇದೆ. ನನಗಿದು ಅಂತ ಸೌಂಡ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಒಂದಿಗೆ ಖಂಡಿತ ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ಇನ್ನು ನಮ್ಮ OPPO F21 Pro. ಸೊ ಇದರಲ್ಲಿ 5G ವೇರಿಯಂಟ್ ಕೂಡ ಇದೆ. ಬಟ್ ನನ್ನ ಹತ್ರ ಇದು 4G. ಮೊದಲನೇದಾಗಿ ಬಾಕ್ಸ್ ನೋಡ್ಕೋಬಹುದು. OPPO F21 Pro ಅಂತ ಇದೆ. ಸೊ ಹಿಂದಿನ ಬಗ್ಗೆ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಒಂಥರ ಇದನ್ನ ಬೆಂಕಿ ಪಟ್ನ ಥರ ಓಪನ್ ಮಾಡಬೇಕು. ಎಸ್, ಓಪನ್ ಮಾಡಿದ ತಕ್ಷಣ ಮತ್ತೆ OPPO ಬ್ರ್ಯಾಂಡಿಗೊಂದಿಗೆ ಬ್ಲ್ಯಾಕ್ ಕಲರ್ ಬಾಕ್ಸ್. ಇದನ್ನ ಓಪನ್ ಮಾಡೋಣ. ಓಕೆ, ಎಸ್, ಓಪನ್ ಮಾಡಿದ ತಕ್ಷಣ ಒಳಗಡೆ ಮತ್ತೊಂದು ಚಿಕ್ಕ ಬಾಕ್ಸ್. ಇದರೊಳಗಡೆ ಸಿಮ್ ಎಜೆಕ್ಟರ್, ಯೂಸರ್ ಮ್ಯಾನ್ಯಲ್, ಮತ್ತೊಂದು ಪೀವರ್ ಟ್ರಾನ್ಸ್ಪರೆಂಟ್ ಕೇಸ್ ಕವರ್. ಇನ್ನು ಇದು ನಮ್ಮ ಸ್ಮಾರ್ಟ್ ಫೋನ್. ಓ ಮೈ ಗಾಡ್, ಏನು ಗುರು, ಕಲರ್ ಎಲ್ಲ ಸಖತ್ತಾಗಿ ಕೊಟ್ಟವ್ರೆ. ಫೋನ್ ತುಂಬ ಲೈಟ್ ವೇಟ್ ಕೂಡ ಇದೆ. ಸದ್ಯಕ್ಕೆ ಇದನ್ನ ಪಕ್ಕ ಕಿಡನಂತೆ. ಇನ್ನು ಇದನ್ನ ಬಿಟ್ಟರೆ ಒಳಗಡೆ 33 ವ್ಯಾಟ್ನ ಪವರ್ ಅಡಾಪ್ಟರ್ ಮತ್ತು USB to Type-C ಕೇಬಲ್. ಸದ್ಯಕ್ಕೆ ಎಲ್ಲ ಅಸೆಸರೀಸ್ ಆಗಿಟ್ಟು ನಮ್ಮ ಮೇನ್ ಫೋನನ್ನು ನೋಡೋಣ. ಎಸ್, ಓ ಮೈ ಗಾಡ್, ಏನು ಲುಕ್ ಇದೆ ಗುರು. ಆರೆಂಜ್ ಫುಲ್ ಎಲ್ಲ ಲೆದರ್ ಫಿನಿಶಿಂಗ್ ಇದೆ. ಒಬ್ಬ ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ವಿ. ಕ್ಯಾಮ್ರಾ ಮಾಡ್ಯೂಲ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಬಿಲ್ಡ್ ಮಾಡಿದ್ದಾರೆ. ತುಂಬಾ ದೊಡ್ಡದಾಗಿರುವಂಥ ಸೈಜ್ ಸೆನ್ಸರ್ ನಾವು ನೋಡ್ತಾ ಇದ್ವಿ. ಹಿಂದಿನ ಭಾಗ ಕಂಪ್ಲೀಟ್ಲಿ ಲೆದರ್ ಇದೆ ಆಯ್ತಾ. ಸೊ OPPO ಹೇಳುತ್ತೆ ಇದೇ ಫಸ್ಟ್ ಟೈಮ್ ಇಂಡಸ್ಟ್ರಿನಲ್ಲಿ ಅದು ಲೆದರ್ ಗ್ಲಾಸ್ ಪ್ಯಾನಲ್ ಒಂದಿಗೆ ಮಾರ್ಕೆಟಲ್ಲಿ ಬಂದಿದ್ದಾರೆ. ಸೊ ನಿಮಗೆ 5G ವೇರಿಯಂಟ್ ಏನಿದೆ ಅದು ಗ್ಲಾಸ್ ಬಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಡಿಸೈನ್ ಇದೆ ಅಂತೆ. ಸೊ ಇದು ಕೂಡ ನೋಗೋಕ್ಕೆ ಸಖತ್ತಾಗಿರುವಂಥ ವ್ಯೂ ಇದೆ. ರೈಟ್ ಸೈಡ್ಗೆ ನಿಮ್ಗೆ ಲಾಕ್ ಕೀನ ನೋಡ್ತಾ ಇದ್ವಿ. ಲೆಫ್ಟ್ ಸೈಡ್ಗೆ ಸಿಮ್ ಎಜೆಕ್ಟರ್, ಅದು ಡೆಡಿಕೇಟೆಡ್ ಸ್ಲಾಟ್ ಒಂದಿಗೆ ವ್ಯಾಲ್ಯೂಮ್ ರಾಕರ್ ಕೀಸ್ ಮತ್ತು ಕೆಳಗಡೆ ಸ್ಪೀಕರ್, C-port ಮೈಕ್ ಮತ್ತು 3.5 mm ಜಾಕ್ ಇದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ OPPO ಆಫ್ಲೈನ್ ಅಲ್ಲಿ ರಾಜ, ಕಿಂಗ್ ಅಂತಾನೆ ಕರೀತಾರೆ. ಸೊ ತುಂಬಾ ಜನ ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಜಸ್ಟ್ ಫೋನ್ಸ್ಗಳನ್ನ ನೋಡಿ 5 to 10 minutes ಆ ಫೋನ ನೋಡಿಬಿಟ್ಟು ಫಿದಾ ಆಗಿಬಿಟ್ಟು ಏನು ಚೆನ್ನಾಗಿದೆ ಗುರು, ಕೆಲವೊಂದು ಫೋಟೋ ಸ್ಯಾಂಪಲ್ಸ್ ತೆಗಿತಾರೆ, ಸ್ವಲ್ಪ ಯೂಸ್ ಮಾಡ್ತಾರೆ, ಸಖತ್ ಪ್ರೀಮಿಯಂ ಅಂತ ಅನ್ಸುತ್ತೆ, ಫೋನನ್ನು ಕ್ಯಾಚ್ ಮಾಡ್ಕೋತಾರೆ. ಬಟ್ ಯಾವುದಕ್ಕೂ ಲೈಕ್ ಫುಲ್ ರಿವ್ಯೂಸ್ಗಳನ್ನ ನೋಡಬೇಕಾಗತ್ತೆ, ಮತ್ತು ಬೇರೆ ಫೋನ್ ಜೊತೆ ಕಂಪೇರ್ ಕೂಡ ಮಾಡಬೇಕಾಗತ್ತೆ. ಜಸ್ಟ್ ಡಿಸೈನ್, ಲುಕ್ಸ್ ವೈಸ್ ಫೋನ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಅಷ್ಟೊಂದು ಸರಿ ಅಂತ ನನಗೆ ಅನ್ಸಲ್ಲ. ಬಟ್ ಆನ್ಲೈನಲ್ಲಿ ತುಂಬ ಬ್ರ್ಯಾಂಡ್ಸ್ಗಳಿದೆ, ತುಂಬ ಫೋನ್ಸ್ಗಳಿದೆ. ಬಟ್ ಅಲ್ಲಿ ಯಾವುದ್ರಲ್ಲೂ ಇಂಥ ಡಿಸೈನ್, ಇಂಥ ಲುಕ್ಸ್ ಮತ್ತದು ಪ್ರೀಮಿಯಂ ಫೀಲ್ ಆಗುವಂಥ ಈ ಪ್ರೈಸ್ ರೇಂಜಲ್ಲಿ ಬೇರೆ ಯಾವ ಫೋನ್ಸ್ಗಳು ಸಿಗಲ್ಲ. ಬಟ್ ಇಲ್ಲಿ ಆಫ್ಲೈನಲ್ಲಿ ಬ್ರ್ಯಾಂಡ್ಸ್ಗಳು ಈ ರೀತಿ ಕೆಲಸ ಮಾಡಲೇಬೇಕಾಗತ್ತೆ. ಬಟ್ ಆದರೂ ನೀವು ಎಲ್ಲ ಕಡೆಯಿಂದ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಲ್ಲ ಕಡೆ ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ಒಂದು ಬ್ರ್ಯಾಂಡ್, ಒಂದು ಫೋನ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಒಟ್ಟಾರೆ ಫಸ್ಟ್ ಇಂಪ್ರೆಷನಲ್ಲಿ ಒನ್ ಆಫ್ ದ ಬೆಸ್ಟ್ ಡಿಸೈನ್ ನಾನು ಈ ಪ್ರೈಸ್ ರೇಂಜಲ್ಲಿ ನೋಡ್ತಾ ಇದ್ದೀನಿ. ನನಗಂತೂ ತುಂಬ ಗಟ್ಟಿಯಾಗಿ ಕಂಫರ್ಟೇಬಲ್
ಸ್ಲಿಮ್ ನಾನು ಚೆನ್ನಾಗಿರುವಂಥ ಎಕ್ಸ್ಪೀರಿಯನ್ಸ್ನ ಕಾಣ್ತಾ ಇದ್ದೀನಿ. ಸೊ ಇಷ್ಟ ಆಯಿತು. ಇನ್ನು ಈ ಫೋನ್ ಅಂತ ಡಿಸ್ಪ್ಲೇ 6.4 ಇಂಚಸ್ ಇರುವಂಥ ಆಮ್ಲೆಡ್ ಪ್ಯಾನಲ್, ಅದು ಪಂಚೋಳೊಂದಿಗೆ 90 ಹರ್ಟ್ಜ್ನ ಸ್ಕ್ರೀನ್ ರಿಫ್ರೆಶ್ ರೇಟ್ನ ಒಳಗೊಂಡ್ಬಂದಿದೆ. ಇಷ್ಟಲ್ಲೇ 180 ಹರ್ಟ್ಜ್ನ ಟಚ್ ಸ್ಯಾಂಪಿಂಗ್ ರೇಟ್ ಒಂದಿಗೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೊಡ್ತಿದ್ದಾರೆ. ಸೊ ಈ ಪ್ರೈಸ್ ರೇಂಜಲ್ಲಿ ತುಂಬ ಬ್ರ್ಯಾಂಡ್ಸ್ಗಳು ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಎಲ್ಲ ತೆಗಿತಾ ಇದ್ದಾರೆ. ಬಟ್ ಇದೊಂದು ಪ್ರೀಮಿಯಂ ಫೀಚರ್ಸ್ ಅಂತ ಅನ್ಸುತ್ತೆ ನನಗಂತೂ. ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಮಾಡೋದು ಮತ್ತೆ ಒಂದು ರೀತಿ ಯೂಸ್ ಮಾಡೋದೇ ಪ್ರೀಮಿಯಂ ಅಂತ ಅನ್ಸುತ್ತೆ. ಇಷ್ಟಲ್ಲೇ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಮತ್ತು 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ. ಸೊ ಈ ಪ್ರೈಸ್ ರೇಂಜಲ್ಲಿ ಓಕೆ ಅಂತ ಹೇಳ್ಬೋದು. ಬಿಸಿಲಲ್ಲ, ನಾರ್ಮಲ್ ಡೇ ಟು ಡೇ ಯೂಸೇಜಲ್ಲಿ ನನಗೆ ಯಾವುದೇ ಇಶ್ಯೂಗಳಿಲ್ಲ. ತುಂಬ ಲೋ ಇದೆ, ತುಂಬ ಕಮ್ಮಿ ಬ್ಯಾಟ್ರಿ ಬ್ರೈಟ್ನೆಸ್ ನೋಡ್ತಿದೆ ಅಂತ ಅನ್ಸಲ್ಲ. ಬಟ್ ಡೇ ಟು ಡೇ ಯೂಸೇಜಲ್ಲಿ ಈ ಆಮ್ಲೆಡ್ ಪ್ಯಾನಲ್ ನನಗೆ ಸಖತ್ ಇಷ್ಟ ಆಯಿತು. ನಾನು ಇದರಲ್ಲಿ ತುಂಬ ವೀಡಿಯೋಸ್ಗಳನ್ನ ನೋಡಿಕೊಂಡೆ, ಗೇಮಿಂಗ್ ಎಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಕಂಡೆ. ಸಿಂಗಲ್ ಸ್ಪೀಕರ್ ಇದೆ, ಬಟ್ ಇದ್ರಂಥ ಕ್ವಾಲಿಟಿ ಮತ್ತು ಲೌಡ್ನೆಸ್ ಏನಿದೆ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು. ಡಿಸ್ಪ್ಲೇನಲ್ಲಿ ಓಪೋ ಯಾವುದೂ ಕಂಜೂಸಿ ಮಾಡಿಲ್ಲ, ಡಿಸ್ಪ್ಲೇ ಕೂಡ ಸಖತ್ ಆಗಿದೆ. ಇನ್ನು ಈ ಫೋನ್ ವಿತ್ ಪ್ರೊಸೆಸರ್ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 680. ಈ ಪ್ರೈಸ್ ರೇಂಜಲ್ಲಿ ಈ ಪ್ರೊಸೆಸರ್ ಅಲ್ವೇ ಅಲ್ಲ, 10-12 ಸಾವಿರ ರೂಪಾಯಿಗೆ ಮಾರ್ಕೆಟಲ್ಲಿ ಎಷ್ಟೋ ಬ್ರ್ಯಾಂಡ್ಸ್ಗಳು ಈ ಪ್ರೊಸೆಸರ್ನ ಒಳಗೊಂಡು ಬಂದಿದೆ. ಬಟ್ ಓಪೋ ಹೇಳುತ್ತೆ ನಾವು ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಕ್ಯಾಮ್ರಾದಲ್ಲಿ, ಡಿಸ್ಪ್ಲೇನಲ್ಲಿ ತುಂಬ ಕೆಲಸ ಮಾಡ್ತೀವಿ. ಸೊ ಇಲ್ಲಿ ಜಾಸ್ತಿ ಫೀಚರ್ಸ್ಗಳಿದೆ. ಬಟ್ ಈ ಫೀಚರ್ಸ್ಗಳು ನಿಮಗೆ ಆನ್ಲೈನಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳು ಸಿಗುತ್ತೆ 12 ಸಾವಿರ ರೂಪಾಯಿಗೆ. ಸೊ ಆ ಎಲ್ಲ ಫೀಚರ್ಸ್ಗಳು ಸಿಗೋಲ್ಲ. ಸೊ ಹೀಗಾಗಿ ಯಾವತ್ತೂ ನಾವು ಆಫ್ಲೈನ್ ಬ್ರ್ಯಾಂಡ್ಸ್ಗಳಲ್ಲಿ ಪ್ರೊಸೆಸರ್ ಒಂದು ಲೆವೆಲ್ಗೆ ಓಕೆ ಅಂತಲೇ ಇರುತ್ತೆ. ಜನ ಪ್ರೊಸೆಸರ್ ಗೇಮ್ ಟೆಸ್ಟ್ ಎಲ್ಲ ಮಾಡಿ ಫೋನ್ಸ್ಗಳನ್ನ ಯಾವತ್ತು ಆಫ್ಲೈನಲ್ಲಿ ತಗೋಲ್ಲ. ಬಟ್ ಅಟ್ಲೀಸ್ಟ್ ಇಲ್ಲಿ ಇನ್ನಷ್ಟು ಒಳ್ಳೆ ಪ್ರೊಸೆಸರ್ ಕೊಡ್ತಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ವೈಸ್ ನಾನು ಗೇಮ್ ಎಲ್ಲ ಟ್ರೈ ಮಾಡಿದ್ದೀನಿ, BGM ಎಲ್ಲ ಓಕೆ ಚೆನ್ನಾಗಿದೆ. ಮಿಡ್ ಎಂಡ್ ಫೋನ್ಸ್ಗಳಿಗಿಂತ ಸ್ವಲ್ಪ ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಗೇಮಿಂಗಲ್ಲೆಲ್ಲ ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಆದರೂ ಓಪೋ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಿತ್ತಂದರೆ ಇನ್ನಷ್ಟು ಹ್ಯಾಪಿ, ಖುಷಿಯಾಗಿರ್ತಿದೆ. ಈ ಸಲ LPDDR4X ರಾಮೊಂದಿಗೆ UFS 2.1 ನೋಡ್ತಾ ಇದ್ವಿ. ಈ ಪ್ರೈಸ್ ರೇಂಜಲ್ಲಿ ಓಕೆ ನಾನು ಚೆನ್ನಾಗಿದೆ ಅಂತ ಹೇಳಬಲ್ಲೆ. ಈ ಸಲ ಕಲರ್ OS 12.1 ಒಂದಿಗೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಕೊಡ್ತಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆಯ ಫೀಚರ್ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಸ್ಗಳೆಲ್ಲ ನಿಮ್ಗೆ ಕಂಟಿನ್ಯೂ ಆಗಿ ಸಿಗ್ತಾ ಇರುತ್ತೆ. ಸೊ ಇದೊಂದು ಓಪೋ ಕಲರ್ OSನಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಮತ್ತು ತುಂಬ ಫೀಚರ್ಸ್ಗಳನ್ನ ಕೊಡ್ತಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ವಿಷಯ. ಓವರ್ ಆಲ್ ನೀವು ಡೇ ಟು ಡೇ ಯೂಸೇಜಲ್ಲಿ ವೀಡಿಯೋಸ್ಗಳು ನೋಡೋದು, ಫೋಟೋಸು, ಡಿಸ್ಪ್ಲೇ, ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದರೆ ಒಂದು ಬೆಸ್ಟ್. ಮತ್ತು ಗೇಮಿಂಗಲ್ಲಿ ಕೂಡ ಒಂದು ಒಳ್ಳೆ ಲೆವೆಲ್ ಗೇಮಿಂಗ್ ಅಂತ ಅನ್ನಲ್ಲ, ಬಟ್ ಒಂದು ಓಕೆ ಮಿಡ್ ಎಂಡ್ ಗೇಮ್ಸ್ಗಳನ್ನ ಇದರಲ್ಲಿ ಸರಿಯಾಗಿ ಆಟ ಆಡ್ಕೋಬಹುದು. ಇನ್ನು ಇದಿರುವಂಥ ಫಿಂಗರ್ ಪ್ರಿಂಟ್ ತುಂಬ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಜಸ್ಟ್ ಟಚ್ ಮಾಡಿದ್ರೆ ಸಾಕು ಫಟಾಕ್ಸೆ ಅನ್ಲಾಕ್ ಆಗುತ್ತೆ. ಇಷ್ಟಲ್ಲೇ ಇದರಲ್ಲಿ ಡೆಡಿಕೇಟೆಡ್ ಸ್ಲಾಟ್ ಕೊಡ್ತಿದ್ದಾರೆ. ನೀವು 2 ಸಿಮ್ ಕಾರ್ಡ್ ಮತ್ತು 1 ಮೆಮರಿ ಕಾರ್ಡ್ನ ಹಾಕೋಬಹುದು. ಸೊ ಇದು ಕೂಡ ತುಂಬ ಜನರಿಗೆ ಯೂಸ್ ಆಗುತ್ತೆ. ಇನ್ನು ಇದರುವಂಥ ಅತ್ಯುತ್ತಮ ಮತ್ತು ನನ್ನ ಫೇವ್ರೇಟ್ ಪಾರ್ಟ್ ಅಪ್ಪ ಅಂತಂದರೆ ಇದರಲ್ಲಿರುವಂಥ ಕ್ಯಾಮ್ರಾ ಮಾಡೆಲ್ ಮಾತ್ರ ನೋಡೋಕ್ಕೆ ಸಖತ್ತಾಗಿದೆ. ಸೊ ಇದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 64 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ಕೊಡ್ತಿದ್ದಾರೆ. ಇಷ್ಟಲ್ಲದೆ 2 ಮೆಗಾ ಪಿಕ್ಸೆಲ್ನ ಡೆಪ್ತ್ ಸೆನ್ಸರ್ ಇದೆ. ಟ್ರಸ್ಟ್ ಮೀ, ನಾನು ಇದರಲ್ಲಿ ತುಂಬ ಫೋಟೋಸ್ಗಳು ತೆಗೆದಿದ್ದೀನಿ. ಲಾಸ್ಟ್ 8 ದಿವಸಗಳಿಂದ ಈ ಫೋನ್ ನನ್ನ ಹತ್ರನೇ ಇದೆ. ಸೊ ಇಲ್ಲಿ ನೀವು ಫೋಟೋಸ್ಗಳನ್ನ ನೋಡ್ಕೊಳ್ಳಿ ಆಯಿತಾ. ಡೇನಲ್ಲಿ ಏನಿದೆ ತುಂಬ ಅಂದರೆ ತುಂಬ ಒಳ್ಳೆ ಕ್ಲಾರಿಟಿ ಮತ್ತೊಂದು ಒಳ್ಳೆ ಕಲರ್ಸ್ಗಳೊಂದಿಗೆ ಬರ್ತಾ ಇದೆ. ಬಟ್ ಆದರೂ ಸ್ವಲ್ಪ ಜಾಸ್ತಿ ಬ್ರೈಟರ್ ಮತ್ತು ಕಲರ್ಸ್ಗಳನ್ನ ಸ್ವಲ್ಪ ಬೂಸ್ಟ್ ಮಾಡುತ್ತೆ. ಡೈನಮಿಕ್ ರೇಂಜ್ ಮಾತ್ರ ಅಲ್ಟಿಮೇಟ್ ಆಗಿ ಕ್ಯಾಪ್ಚರ್ ಮಾಡುತ್ತೆ. ಆದರೆ ಯಾವಾಗ ಇಂಡೋರ್ ಮತ್ತು ನೈಟಲ್ಲಿ ಇದರಲ್ಲಿ ಕೆಲವೊಂದು ಫೋಟೋಗಳನ್ನ ತೆಗೆದಿದ್ದೀನಿ, ಇಲ್ಲಿ ಸ್ವಲ್ಪ ನಾಯ್ಸ್ ಜಾಸ್ತಿ ಅನಿಸುತ್ತೆ. ನೀವು ಫೋಟೋ ಹೊಡಿಬೇಕಾದ್ರೆ ನಾಯ್ಸ್ ಜಾಸ್ತಿ ಕಾಣಿಸುತ್ತೆ. ಬಟ್ ಆಮೇಲೆ ಇಮೇಜ್ ಪ್ರೊಸೆಸರ್ಗಾಗಿ ನಿಮ್ಗೆ ಏನು ಇಮೇಜ್ ಸಿಗುತ್ತೆ ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ನ ಕಾಣ್ತೀವಿ. ಬಟ್ ಸ್ಟಿಲ್ ಇನ್ನೂ ತುಂಬ ಒಳ್ಳೆ ಫೋಟೋಸ್ಗಳು ಬರಬೇಕು. ನನ್ನ ಪ್ರಕಾರ OPPO F series ಸ್ಪೆಷಲಿ ಕ್ಯಾಮ್ರಾಗೋಸ್ಕರ ಇದೆ. ಬಟ್ ಡೇನಲ್ಲಿ ಏನು ಫೋಟೋಸ್ಗಳು ಸಿಗುತ್ತೆ ಆ ಟೈಪ್ ನಮಗೆ ನೈಟಲ್ಲಿ ಸಿಗಲ್ಲ. ಇಲ್ಲಿ ಇನ್ನು OPPO ಸ್ವಲ್ಪ ಕೆಲಸ ಮಾಡಿದ್ರೆ ಬಿಟ್ಟಿರುತ್ತೆ ಅಂತ ನನಗೆ ಅನಿಸುತ್ತೆ. ಮೇನ್ ಹೈಲೈಟ್ ಅಪ್ಪ ಅಂತಂದರೆ ಇದರಲ್ಲಿ 2 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ಇದೆ ಆಯಿತಾ. ಸೊ ಈ ಫೀಚರ್ ಮಾತ್ರ ಅದ್ಭುತ, ನನಗೆ ತುಂಬ ಇಂಪ್ರೆಸ್ ಮಾಡ್ತು ಈ ಫೋನಲ್ಲಿ. ಸೊ ಫೋಟೋಸ್ಗಳನ್ನ ನೋಡ್ಕೋಬೋದು. ಸೈಡ್ ಫೋಟೋ ಇದಿದೆ ಮತ್ತು ನಾನು ಟೆಲಿಫೋಟೋಯಿಂದ ತೆಗೆದಿರುವಂಥ ಫೋಟೋಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಕ್ರೇಜಿ. ನಾನು ತುಂಬ ಒಂದು ಒಳ್ಳೆಯ ಫೋಟೋಗ್ರಫಿ ಮಾಡ್ತಿದ್ದೀನಪ್ಪ ಅಂತ ಫೀಲ್ ಮಾಡೋಕ್ಕೆ ಈ ಸೆನ್ಸರ್ ತುಂಬ ಅಂದರೆ ತುಂಬ ಸಹಾಯ. ಬಟ್ ನಿಮ್ಗೆ ದಿನಾಲು ಯೂಸ್ ಆಗುತ್ತಾ ಈ ಸೆನ್ಸರ್ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಮುಂದಿನ ಭಾಗ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಸೊ ಇಲ್ಲಿ 32 ಮೆಗಾ ಪಿಕ್ಸೆಲ್ ಏನಿದೆ ಆ ಕ್ಲಾರಿಟಿ ನಾನು ಇಲ್ಲಿ ಕಾಣ್ತಾ ಇಲ್ಲ. ಓಕೆ ಇಮೇಜಸ್ಗಳಿದೆ. ಸೊ ಸ್ಕಿನ್ ಟೋನ್ ತುಂಬ ಬ್ರೈಟರ್ ಎಲ್ಲ ಅನಿಸುತ್ತೆ. ಡೈನಮಿಕ್ ರೇಂಜ್, ಇಮೇಜ್ ಪ್ರೊಸೆಸಿಂಗ್, ಕಲರ್ಸ್ಗೆಲ್ಲ ಚೆನ್ನಾಗಿದೆ. ಬಟ್ ಕೆಲವೊಂದು ಟೈಮ್ ತುಂಬ ಬ್ರೈಟರ್ ಮತ್ತು ಕ್ಲಾರಿಟಿ ಕಮ್ಮಿ ಆಗುತ್ತೆ. ನೈಟಲ್ಲಿ ಕೂಡ ಅಷ್ಟೇ ನಾಯ್ಸ್ ಜಾಸ್ತಿ ಇದೆ. ಸೊ ನನಗೇನು ಮುಂದಿನ ಕ್ಯಾಮ್ರಾ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ಸಿಲ್ಲ. ಚೆನ್ನಾಗಿದೆ,
ಓಕೆ ಫೋಟೋಸ್ಗಳು ಕೊಡುತ್ತೆ ಅಂತ ಹೇಳ್ಕೊಬೋದು. ಇನ್ನು ಕೊನೆಯದಾಗಿ 4,500 mAh ಬ್ಯಾಟರಿಯೊಂದಿಗೆ 33 ವ್ಯಾಟ್ನ ಪವರ್ ಅಡಾಪ್ಟರ್. ಸೊ ಈ ಪ್ರೈಸ್ ರೇಂಜಲ್ಲಿ ಒಂದು ಒಳ್ಳೆ ಫೀಚರ್ ಅಂತ ಹೇಳ್ಕೊಬೋದು. ಇಷ್ಟಲ್ಲದೆ ಹಿಂದಿನ ಭಾಗ ನೋಟಿಫಿಕೇಶನ್ ಲೈಟ್ ಒಂದಿಗೆ ರೌಂಡ್ ಲೈಟ್ ಬರುತ್ತೆ. ಸೊ ಚಾರ್ಜಿಂಗ್ ಹಚ್ಚಬೇಕಾದ್ರೆ ಲೈಟ್ ಬರುತ್ತೆ. ಸೊ ಈ ಫೀಚರ್ಸ್ಗಳು ಜನರನ್ನ ಇನ್ನಷ್ಟು ಹೈಲೈಟ್ ಮಾಡಿ ಜನರನ್ನ ಕ್ಯಾಚ್ ಮಾಡುತ್ತೆ. ಸೊ ಖಂಡಿತ ಲುಕ್ಸ್ ವೈಸ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಡಿಸ್ಪ್ಲೇ ಮತ್ತು ಕ್ಯಾಮ್ರಾದಲ್ಲಿ ಕೂಡ ಓಕೆ ಚೆನ್ನಾಗಿದೆ. ನಾನು ತುಂಬ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ಚೆನ್ನಾಗಿದೆ. ಸೊ ಯಾರು ಓಪೋ ಬ್ರ್ಯಾಂಡೇ ಇಷ್ಟಪಡ್ತೀರಾ, ನೀವು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀರಾ, ಆ ಫೀಲ್ ಬೇಕು ಅಂತಂದರೆ ಖಂಡಿತ 23,000 ರೂಪಾಯಿ ಹತ್ರ ಈ ಫೋನ ನೀವು ತೊಗೋಬೋದು. ಅದರ್ವೈಸ್ ಮಾರ್ಕೆಟಲ್ಲಿ ಇದಕ್ಕಿಂತ ಒಳ್ಳೆ ಪರ್ಫಾರ್ಮ್ ಇರುವಂಥ ಹಲವಾರು ಫೋನ್ಸ್ಗಳಿದೆ, ಬಟ್ ಈ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಈ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಅಲ್ಲಿ ನೋಡೋಕ್ಕೆ ಸಿಗಲ್ಲ. ಸೊ ನಿಮ್ಗೆ ಏನು ಅನಿಸುತ್ತೆ OPPO F21 Pro ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಆದರೂ ನಾನು ತುಂಬ ಹ್ಯಾಪಿ ಇರೋದು Enco Air2 Pro ಜೊತೆಗೆ ಸಖತ್ತಾಗಿದೆ ಕ್ವಾಲಿಟಿ. ಸೊ ಇದನ್ನು ಮಾತ್ರ ನೀವು ಕಣ್ಣು ಮುಚ್ಕೊಂಡು ತೊಗೋಬೋದಾಯ್ತಾ, ನಾನು ತುಂಬ ಹ್ಯಾಪಿ ಇದ್ದೀನಿ. ಬಾಕಿ ಕೆಳಗೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಎಲ್ಲರಿಗೂ ಗೈಸ್ ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.